ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಅಕ್ಷಯ್ ಕುಮಾರ್ ಮೇಲಿರುವ ಆರೋಪವೆಂದರೆ ಇವರು ಎಲ್ಲ ವಿಷಯದ ಬಗ್ಗೆಯೂ ಕಾಮೆಂಟ್ ಮಾಡುತ್ತಾರೆ ಎಂಬುದು. ಈಗ ನೋಡಿ ಅಕ್ಷಯ್, ದೇಶದಲ್ಲಿ ಏನೇ ಒಂದು ಘಟನೆ ಆದ್ರೂ ಕಮೆಂಟ್ ಮಾಡೋದಕ್ಕೆ ಅಕ್ಷಯ್ ಕುಮಾರ್ ಅವರು ಮೊದಲು ಬರ್ತಾರೆ. ಬೆಂಗಳೂರಿನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಆಯಿತು, ನೀವು ಹೇಳಿದ್ರಿ ಪ್ರಾಣಿಗಳ ಹಾಗೆ ವರ್ತಿಸಿದ್ದಾರೆ, ಹೀಗೆ ಮಾಡಬಾರ್ದು ಅಂತ. ನಿಮ್ಮ ಮಾತು ನಿಜಾನೇ, ಆದ್ರೆ ಪ್ರತಿ ವಿಚಾರಕ್ಕೂ ಮೂಗು ತೋರಿಸ್ಬೇಕಾ? ಸರ್, 2 ವಿಷಯ ನನ್ನ ಜೀವನದಲ್ಲಿ ಹೇಳಿದ್ದೀನಿ ಸರ್. ನಾನು ಆ 2 ವಿಷಯಗಳೇ ಜನರಿಗೆಲ್ಲ ತಪ್ಪು ಅನ್ಸ್ಬಿಡ್ತಾ ಸರ್? ಇನ್ನೊಂದು ವಿಷಯ ಏನು ಅಂತಂದ್ರೆ, ಒಂದ್ ವೇಳೆ ಮಾತಾಡ್ಲಿಲ್ಲ ಅಂದ್ರೆ ಮೀಡಿಯಾದವರೇ ಹೇಳ್ತಾರೆ ಏನು ಮಾತಾಡ್ಲಿಲ್ಲ ಅಂತ, ಇವ್ರಿಷ್ಟು ದೊಡ್ಡವರಾಗಿ ಏನ್ ಮಾತಾಡಲ್ಲ ಅಂತ. ಒಂದ್ ವೇಳೆ ಮಾತಾಡಿದ್ರೆ ಏನ್ ತಪ್ಪು ಮಾತಾಡಿದ್ವಿ ಅಂತ ಹಿಡಿತಾರೆ. ನೀವೇ ಹೇಳಿ, ಇಲ್ಲಿ ಕೂತಿರೋರು, ನೀವು ನೋಡಿರ್ಬೋದು ಇನ್ಸಿಡೆಂಟ್, ನೀವ್ ಹೇಳಿ ನಾನೇನಾದ್ರೂ ತಪ್ಪು ಮಾತಾಡಿದ್ನ? ನಾನು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಅಲ್ಲ ಸರ್, ನಾವ್ ಏನ್ ಕೇಳಿದ್ವು ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ ಸರ್. ಏನ್ ಸರ್? ಬ್ಯಾಂಗ್ಳೂರ್ ಘಟನೆ ಮೇಲೆ ನೀವು ಅದೇನು ಅಂತ ಹೇಳಿದ್ರು ಅದು ಚೆನ್ನಾಗ್ ಅನಿಸ್ತು, ಆದ್ರೆ ಅದಾದ್ಮೇಲೆ ಅಬ್ಬೋರ್ ಬಗ್ಗೆ ಒಂದು ಕೆಟ್ಟ ಮಾತೇನಿತ್ತು. ಸೊ ಅಂದ್ರೆ ಅಂತ ಸಮಯದಲ್ಲಿ ನಿಮಗೆ ಹೇಗನ್ಸತ್ತೆ ಸರ್? ನೀವು ಯಾರ ಬಗ್ಗೆ ಆದ್ರೂ ಫೇವರ್ ಆಗಿ ಮಾತಾಡೋದಾದ್ರೆ ಅಥವಾ ರಾಜಕೀಯದ ಬಗ್ಗೆ? ನೀವು ಅದನ್ನ ಸರಿಯಾಗಿ ನೋಡಿದ್ರೆ ನಾನು ಏನೇ ಮಾತಾಡಿದ್ರು ಅದು ಯಾರ ವಿರುದ್ಧನೂ ಮಾತಾಡಿಲ್ಲ. ನಾನು ಅವತ್ತು ನಾನೇನ್ ಹೇಳಿದ್ದು, ಗಂಡಸರಾದ್ಮೇಲೆ ನಾವು ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡೋದು ನಮ್ಮ ಧರ್ಮ ಅಂತ ಹೇಳಿದೆ ನಾನು. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಇಲ್ಲೊಂದು ವಿಷಯ ಬಂತು, ನಾನು ಬರೀ ಕಮೆಂಟ್ ಮಾಡ್ತೀನಿ ಅಂದ್ರೆ ನಾನು ಕಮೆಂಟ್ ಮಾಡಲ್ಲ, ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ, ಕಮೆಂಟ್ ಮಾಡಿಲ್ಲ. ನಾನು ಏನೇ ಹೇಳಿರ್ಲಿ, ಇವತ್ತು ನಾನು ಆರ್ಮಿ ಬಗ್ಗೆನೂ ಮಾತಾಡಿದ್ದೀನಿ, ನಾನು ಅದರಲ್ಲಿ ಕಮೆಂಟ್ ಯಾರ ಮೇಲೂ ಮಾಡಿಲ್ಲ. ನಾನು ಇದು ಸರಿ ಇದು ತಪ್ಪು ಅಂತ ಏನು ಮಾತಾಡಿಲ್ಲ, ನಾನು ಸೊಲ್ಯೂಷನ್ ಕೊಟ್ಟಿದ್ದೀನಿ. ನಾನು ಆ ಥರದ ಮನುಷ್ಯನೇ ಅಲ್ಲ ಸರ್. ನೀವು ಆ ತಪ್ಪು ಮಾಡಿದ್ದೀರಾ, ಈ ತಪ್ಪು ಮಾಡಿದ್ದೀರಾ, ನೀವು ಸರಿ ನೀವು ತಪ್ಪು, ಸರ್ಕಾರ ಚೆನ್ನಾಗಿಲ್ಲ, ಆ ಪಾರ್ಟಿ ಚೆನ್ನಾಗಿಲ್ಲ, ಅದೆಲ್ಲ ಮಾಡೋದೇ ಇಲ್ಲ. ಕಮೆಂಟ್ ಅಂತೂ ಅಕ್ಷಯ್ ನೀವು ಮಾಡೇ ಮಾಡ್ತೀರಾ. ಸರ್ಜಿಕಲ್ ಸ್ಟ್ರೈಕಿಗೆ ಸಪೋರ್ಟ್ ಕೊಟ್ರಿ, ಖಂಡಿತ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಸ್ವಚ್ಛತೆ ಅಭಿಯಾನಕ್ಕೆ ನೀವು ತುಂಬಾ ಚೆನ್ನಾಗಿ ಅನಿಸ್ತು ಸರ್ ನನಗದು. ಅಭಿಯಾನ ಏನ್ ಸರ್, ಟೆರರಿಸ್ಟ್ ಮೇಲೆ ಉಲ್ಟಾ ಅಟ್ಯಾಕ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದ್ರಲ್ಲಿ ಏನ್ ತಪ್ಪಿದೆ, ಅದ್ರಲ್ಲಿ ಏನ್ ಪ್ರಾಬ್ಲಮ್? ಮತ್ತೆ ನಾನಷ್ಟೇ ಅಲ್ಲ ಸರ್, ನಾವಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಬೇಕು ಟೆರರಿಸಂ ಮುಗ್ದೋಗೋದು. ಇದ್ರಲ್ಲಿ ಏನೂ ತಪ್ಪಿಲ್ಲ. ಮತ್ತೆ ನಾನ್ ಇನ್ನೊಂದ್ಸಲ ಹೇಳ್ತೀನಿ, ನಾನು ಕಮೆಂಟ್ ಮಾಡಲ್ಲ ಯಾರ ಮೇಲೂ. ನಾನ್ ಹೇಳೋದು ಒಂದೇ ಒಂದು ಸರ್, ಸೊಲ್ಯೂಷನ್ ಏನು. ಇವತ್ತು ಒಂದ್ ವೇಳೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ರೆ, ಬ್ಯಾಂಗ್ಳೂರ್ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ, ನಾನೊಂದು ಸ್ಕೂಲ್ ನಡೆಸ್ತೀನಿ. ಒಂದ್ ವೇಳೆ ನಿಮ್ಮ ಇನ್ಫಾರ್ಮರ್ ನಿಮಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ನಾನು ಹೇಳ್ತೀನಿ ನಿಮಗೆ, ನನ್ನದೊಂದು ಸ್ಕೂಲ್ ಇದೆ, ಅಲ್ಲಿ ಹುಡುಗಿರಿಗೆ ನಾನು ಫ್ರೀ ಆಫ್ ಕಾಸ್ಟ್ ಮಾರ್ಷಲ್ ಆರ್ಟ್ಸ್ ಕಲಿಸ್ತೀವಿ. 15,000 ಹುಡುಗಿರಿಗೆ ಮುಂಬೈಯಲ್ಲಿ ನಾವು ಮಾರ್ಷಲ್ ಆರ್ಟ್ಸ್ ಕಲಿಸಿದೀವಿ. ಅಂಡ್ ನಾನು ಇನ್ನೂ ಮಾಡ್ಬೇಕು ಅಂತ ಇಷ್ಟ ನನಗೆ, ಇನ್ನೂ ಮಾಡ್ತೀನಿ ನಾನು. ಐ ವುಡ್ ಲೈಕ್ ಟು ಡೂ ಇಟ್. ನೋಡಿ, ನೀವೀಗ ಇಷ್ಟೊಂದು ಕೆಲಸ ಮಾಡ್ತೀರಿ, ಇಷ್ಟೆಲ್ಲ ಆದ್ಮೇಲೂ ಜನ ಏನ್ ಹೇಳ್ತಾರೆ ಅಂತಂದ್ರೆ, ಅಕ್ಷಯ್ ಅಲ್ಟಿಮೇಟ್ಲಿ ರಾಜಕೀಯ ಇಲ್ಲ ಸರ್, ನನಗೆ ಬರಕ್ ಇಷ್ಟ ಇಲ್ಲ. ನಾನೊಂದ್ ವೇಳೆ ರಾಜನೀತಿ ಒಳಗೆ ಬಂದ್ಬಿಟ್ರೆ ನೀವು ಅವತ್ತಿಂದ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಡಿ. ನನಗೆ ರಾಜಕಾರಣದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ನಾನು ಇದನ್ನೆಲ್ಲ ಮಾಡ್ತಿರೋದು ರಾಜಕಾರಣದಲ್ಲಿ ಬರಕು ಅಂತಲ್ಲ. ನನಗೆ ಯಾವುದೇ ರೀತಿ ಇಷ್ಟ ಇಲ್ಲ ಸರ್. ನಾನು ಸಿನಿಮಾಗಳಲ್ಲೇ ಖುಷಿಯಾಗಿದ್ದೀನಿ, ಸಿನಿಮಾ ಮಾಡ್ತೀನಿ, ದುಡ್ಡು ಕಳಿಸ್ತೀನಿ, ಸೊಸೈಟಿಗೆ ನನ್ನ ಕೈಲಾದಷ್ಟು ಸೇವೆ ಮಾಡ್ತೀನಿ, ಅದರಲ್ಲೇ ಖುಷಿಯಾಗಿದ್ದೀನಿ. ನನಗೆ ರಾಜನೀತಿ ಇಷ್ಟ ಇಲ್ಲ ಸರ್. ಸಾಕಷ್ಟು ಫಿಲ್ಮ್ ಸ್ಟಾರ್ಗಳು ರಾಜಕೀಯಕ್ಕೆ ಬಂದಿದ್ದಾರೆ. ಅವರು ಸಿನಿಮಾಗಳು ಮಾಡಿದ್ರು, ಉತ್ತುಂಗಕ್ಕೆ ಇರಿದ್ರು. ಅದಾದ ನಂತರ ಅದು ಸುನಿಲ್ ದತ್ ಸಾಹೇಬ್ರಾಗಿರ್ಬೋದು, ರಾಜ್ ಬಬ್ಬರ್ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಅಥವಾ ಶತ್ರುಘ್ನ ಸಿನ್ಹಾ ಆಗಿರ್ಬೋದು. ನೋಡಿ, ಇವರೆಲ್ಲ ರಾಜಕೀಯಕ್ಕೆ ಬಂದಿದ್ದಾರೆ. ನಿಮಗೆ ಬರೋದಕ್ಕೆ ಏನ್ ಸಮಸ್ಯೆ? ತೊಂದರೆ ಏನಿಲ್ಲ ಸರ್. ಆದ್ರೆ ಆ ಒಂದು ವಿಷಯ ಇದೆ, ನನಗೆ ಜೀವನದಲ್ಲಿ 2 ವಿಷಯದಲ್ಲಿ ನಾನು ಎಂಟರ್ ಆಗ್ಬೇಕಂತ ಇಷ್ಟಪಡ್ತೀನಿ. ಒಂದು ಸ್ಪೋರ್ಟ್ಸ್, ಇನ್ನೊಂದು ಹಾಸ್ಪಿಟಲ್. ಈ 2 ವಿಷಯಗಳ ಬಗ್ಗೆ ನನಗೆ ನಾಲೆಜ್ ಇದೆ, ಆ ವಿಷಯಗಳ ಬಗ್ಗೆ ನನಗೆ ತುಂಬಾ ಗೊತ್ತು. ಈ 2 ಫೀಲ್ಡ್ಗಳ ಬಗ್ಗೆ ನಾನು ಯಾವಾಗಾದ್ರೂ ಏನಾದ್ರೂ ಮಾಡ್ಬೋದು ಅಂದ್ರೆ ಮಾಡ್ತೀನಿ ಸರ್. ನಾನು ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗೋದಕ್ಕೆ ಇಷ್ಟನಾ ಅಥವಾ ಹೆಲ್ತ್ ಮಿನಿಸ್ಟರ್? ಅಯ್ಯೋ ಇಲ್ಲ, ಸ್ಪೋರ್ಟ್ಸ್ ಮಿನಿಸ್ಟರ್ ಆಗ್ಬೇಕು ಅಂತ ಅಲ್ಲ ನಾನು ಹೇಳಿದ್ದು, ಅದನ್ನೇ ಸರ್ ನಾನು ಹೇಳ್ತಿರೋದು. ನಾನು ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗ್ಲೇಬೇಕಂತ ಏನಿಲ್ಲ, ಸೇವೆ ಮಾಡ್ಬೇಕಂದ್ರೆ. ಯು ಕ್ಯಾನ್ ಟಾಕ್ ಟು ದ ಸ್ಪೋರ್ಟ್ಸ್ ಮಿನಿಸ್ಟರ್, ಯು ಕ್ಯಾನ್ ಸಜೆಸ್ಟ್ ಹಿಮ್, ಯು ಕ್ಯಾನ್ ಕಮೆಂಟ್ ಆನ್ ಇಟ್, ಡೂ ಸಮಥಿಂಗ್ ಫಾರ್ ದ ಫೀಲ್ಡ್, ದಟ್ಸ್ ಆಲ್ ಐ ವಾಂಟ್ ಟು ಡೂ. ನನಗೆ ಮಿನಿಸ್ಟರ್ ಆಗ್ಬೇಕಂತ ಏನು ಇಷ್ಟ ಇಲ್ಲ ಸರ್, ಮಿನಿಸ್ಟರ್ ಆಗ್ಲೇಬೇಕಂತ ಏನಿಲ್ಲ ಸೇವೆ ಮಾಡೋದಕ್ಕೆ. ಅಕ್ಷಯ್, ಇಲ್ಲಿ ನಿಮ್ಮ ಪ್ರೋಗ್ರಾಮ್ಗೆ ಬಂದಿದ್ದೀವಿ, ಹಾಗೆ ನಿಮ್ಮನ್ನ ಸ್ಕ್ರೀನ್ಸ್ ಮೇಲೂ ನೋಡ್ತಿರ್ತೀವಿ, ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀವಿ. ಈಗ ಏನ್ ತಿಳ್ಕೊಳ್ಳೋಕೆ ಬಯಸ್ತಾ ಇದೀವಿ ಅಂದ್ರೆ, ನಾಟ್ ಓನ್ಲಿ ಮೀ, ಫಾರ್ ಆಲ್ ಆಫ್ ಅಸ್. ನೋಡಿ, 16 ವರ್ಷ ಅಂದ್ರೆ 16 ಸಿನಿಮಾಗಳು ನಿಮ್ದು ಏನ್ ಫ್ಲಾಪ್ ಆಗಿತ್ತು, ಆಗ ಆ ಟೈಮಲ್ಲಿ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು, ಹೇಗೆ ನಿಭಾಯಿಸಿದ್ರಿ, ಮತ್ತೆ ಇಂಡಸ್ಟ್ರಿ ಒಳಗಡೆ ಮತ್ತೆ ಹೇಗೆ ರಿಫಾರ್ಮ್ ಆದ್ರಿ? ಸರ್, ಅದು ಏನಾಯ್ತು ಅಂದ್ರೆ, 16 ಸಿನಿಮಾಗಳು ಫ್ಲಾಪ್ ಆದ್ಮೇಲೂ ನನ್ನ ಕೈಯಲ್ಲಿ ಸಿನಿಮಾಗಳು ಇದ್ವು ಕೆಲಸ ಮಾಡೋದಕ್ಕೆ. ಯಾಕಂದ್ರೆ ನನಗೆ ಸಿನಿಮಾಗಳು ನಾನು ಪ್ರೊಫೆಷ್ನಲ್ ಆಗಿರ್ತಿದ್ದೆ ಅಂತ ನನಗೆ ಸಿಗ್ತಾ ಇದ್ವು. ನನ್ನ ಆ್ಯಕ್ಟಿಂಗ್ ಟ್ಯಾಲೆಂಟ್ ಮೇಲೆ ಅಂತೂ ಖಂಡಿತ ಅಲ್ಲ, ಆ್ಯಂಡ್ ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ಅಬೌಟ್ ಇಟ್. ಆದರೆ ತುಂಬ ನೋವಾಗ್ತಾ ಇತ್ತು, ಸಿನಿಮಾ ನಡೀತಾ ಇರಲಿಲ್ಲ, ಆ್ಯಂಡ್ ಐ ವಾಸ್ ಗೋಯಿಂಗ್ ಥ್ರೂ ಲೀನ್ ಪೀರಿಯಡ್. ಬಟ್
ನನಗೆ ಯಾವಾಗ್ಲೂ ನೆನಪಿದೆ, ನಾನು ಇಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಬ್ಯಾಂಕಾಕ್ ಅಲ್ಲಿ ಮಾರ್ಷಲ್ ಆರ್ಟ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮತ್ತು ಅಲ್ಲಿ ನಾನು ಸ್ಟ್ರೀಟ್ ಫೈಟ್ಸ್ ಕೂಡ ಮಾಡ್ಬೇಕಾಗ್ತಾ ಇತ್ತು. ನಾನು ಅಲ್ಲಿ ಥೈ ಫೈಟರ್ಸ್ ಜೊತೆ ಫೈಟ್ ಮಾಡ್ತಾ ಇದ್ದೆ. ನಾನು ಅವಾಗ ಎಷ್ಟೋ ಫೈಟ್ಸ್ ನಾನು ಸೋಲ್ತಾ ಇದ್ದೆ, ತುಂಬಾ ಸಲ ಏಟ್ ಬೀಳ್ತಾ ಇತ್ತು ನನಗೆ. ಬಟ್ ದ ಹೋಲ್ ಥಿಂಗ್ ಇಸ್ ಯು ಹ್ಯಾವ್ ಟು ಗೆಟ್ ಅಪ್ ಅಗೈನ್ ಅಂಡ್ ಅಗೈನ್ ಸ್ಟಾರ್ಟ್ ಫ್ರಮ್ ದ ಫಸ್ಟ್. ಸೊ ಅದನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ನಾನು ಮುಂದುವರೆದೆ. ಆಮೇಲೆ ದೇವ್ರ ಕೃಪೆನೇ ಅನ್ಕೊಳ್ಳಿ, ನನಗೆ ಒಳ್ಳೆ ಸಿನಿಮಾಗಳು ಸಿಗಕ್ಕೆ ಶುರುವಾದ್ವು. ಮತ್ತೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಹೋದೆ, ಮತ್ತೆ ನನಗೆ ಸಕ್ಸಸ್ ಸಿಗ್ತಾ ಇದೆ ಅಷ್ಟೇ. ಅಕ್ಷಯ್ ನೋಡಿ, ನಿಮ್ಮ ಜೀವನದ ಸಂಘರ್ಷದಲ್ಲಿ ಕೆಲವೊಮ್ಮೆ ಜ್ಯುವೆಲ್ರಿ ಮಾರಬೇಕಾಯ್ತು, ಕೆಲವೊಮ್ಮೆ ಟ್ರಾವೆಲ್ ಏಜೆಂಟ್ ಆಗಬೇಕಾಯ್ತು, ಬೇರೆ ಬೇರೆ ಕೆಲಸಗಳನ್ನ ಮಾಡಿದ್ದೀರಿ. ಅದರಿಂದ ಕೂಡ ಶಕ್ತಿ ಸಿಕ್ತಾ? ಕುಂದನ್ ಜ್ಯುವೆಲ್ರಿ ಮಾರ್ತಾ ಇದ್ದೆ ನಾನು. ಬಾಂಬೆಯಿಂದ ದಿಲ್ಲಿಯಿಂದ ನಾನು ಇಲ್ಲಿ ದಿಲ್ಲಿ ಮಾರ್ಕೆಟಲ್ಲಿ ತಗೊಂಡು ಬಾಂಬೆಯಲ್ಲಿ ಮಾರ್ತಾ ಇದ್ದೆ ನಾನು. ಮತ್ತೆ ಅದು ಕ್ಯಾಲ್ಕಟ್ಟಲ್ಲಿ ನಾನು ಆದರೆ ಸ್ಪಾಟ್ ಬಾಯ್ ಆಗಿದ್ದೆ ಒಂದು ಕಡೆ, ಒಂದು ಟ್ರಾವೆಲ್ ಏಜೆನ್ಸಿಯಲ್ಲಿ. ನಾನು ಢಾಕಾದಲ್ಲೂ ಕೆಲಸ ಮಾಡಿದ್ದೀನಿ, ಬ್ಯಾಂಕಾಕಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಾಂಬೆ ಅಲ್ಲಿ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ ನಡೆಸ್ತಾ ಇದ್ದೆ, ಜನರಿಗೆ ಟ್ರೈನ್ ಮಾಡ್ತಾ ಇದ್ದೆ ಮಾರ್ಷಲ್ ಆರ್ಟ್ಸ್ ನಾನು. ಸೊ ಆ ಸಂಘರ್ಷ ತುಂಬಾ ಹೆಲ್ಪ್ ಆಗಿದೆ. ಯಾವತ್ತಾದ್ರೂ ಯೋಚಿಸಿದ್ರ ನಾನು ಫಿಲ್ಮ್ ಸ್ಟಾರ್ ಆಗ್ತೀನಿ, ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅಂತ? ಇಲ್ಲ, ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಇದು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಸರ್. ಆದ್ರೆ ನನಗೆ ನೆನಪಿದೆ, ಒಂದ್ಸಲ ಕೋಪದಲ್ಲಿ ನಮ್ಮ ತಂದೆ ನನ್ನ ಕಪಾಳಕ್ಕೆ ಹೊಡೆದಿದ್ರು. ನಾನು ಅವಾಗ ಅಂದಿದ್ದೆ, ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇರಲಿಲ್ಲ. ಅವರು ಹೊಡೆದ್ಬಿಟ್ಟು ಹೇಳಿದ್ರು, ನೀನು ಓದ್ಲಿಲ್ಲ ಅಂದ್ರೆ ಜೀವನದಲ್ಲಿ ಏನ್ ಮಾಡ್ಬೇಕಂತಿದ್ಯಾ ನೀನು ಅಂತ. ಅವಾಗ ನನ್ನ ಬಾಯಿಂದ ಫ್ಲೋ ಅಲ್ಲಿ ಬಂತು, ನಾನು ಹೀರೋ ಆಗ್ತೀನಿ ಅಂತ. ನಾನು ಆ ಥರ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಅದೇನು ಹೇಳ್ತಾರಲ್ಲ ಸರ್, ನಾವೇನು ಸಂಕಲ್ಪ ಮಾಡ್ಕೋತೀವಿ ಅದು ಬಾಯಲ್ಲಿ ಸರಸ್ವತಿ ಕೂತಿದ್ರೆ ಕರೆಕ್ಟ್ ಟೈಮಿಗೆ ಅದು ಆಚೆ ಬಂದಿರುತ್ತೆ ಅಂತ. ಮತ್ತೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ ನಾನು, ಯಾವ ಗೋಡೆಯ ಮುಂದೆ ನಿಂತು ನೀವು ಮೊದಲ ಫೋಟೋಶೂಟ್ ಅನ್ನ ಮಾಡಿಸಿದ್ರಲ್ಲ, ನೀವೀಗ ಆ ಗೋಡೆ ಹಿಂದೆ ಇರುವಂತ ಮನೆನ ಖರೀದಿ ಮಾಡಿದ್ರಿ ಅಂತ? ಹೌದು ಸರ್, ಅದು ನಾನು ಕಾಂಪೌಂಡ್ ಒಳಗಡೆ ಫೋಟೋಶೂಟ್ ಮಾಡಿಸ್ಕೋಬೇಕಂತಿದ್ದೆ. ಬಟ್ ಸೆಕ್ಯೂರಿಟಿ ಗಾರ್ಡ್ಗೆ ಅವ್ರು ಹೇಳಿರ್ತಾರಲ್ವಾ, ಒಳಗಡೆ ಯಾರನ್ನೂ ಬರಕ್ ಬಿಡಬೇಡ ಅಂತ. ಅವ್ನ್ ಪಾಪ ತನ್ನ ಡ್ಯೂಟಿ ತಾನು ಮಾಡ್ದ. ಅಂಡ್ ಇದೂ ಕೋಇನ್ಸಿಡೆನ್ಸ್ ಸರ್. ಮತ್ತೆ ನಾನೇನು ಆ ಥರ ಅನ್ಕೊಂಡಿರ್ಲಿಲ್ಲ ಸಿನಿಮಾ ಸ್ಟೈಲಲ್ಲಿ. ನಾನು ಚಾಲೆಂಜ್ ಮಾಡ್ತೀನಿ ಒಂದಿನ ಇದೇ ಮನೆ ಕೊಂಡ್ಕೋತೀನಿ ಅಂತ, ಆ ಥರ ಸೀನ್ ಎಲ್ಲ ಏನಿಲ್ಲ. ಅದು ಜಸ್ಟ್ ಕೋಇನ್ಸಿಡೆನ್ಸ್ ಸರ್. ನನಗೆ ಅಲ್ಲೇ ಮನೆ ಸಿಕ್ತು. ವಾಚ್ಮ್ಯಾನ್ ಅವರೇ ಇದಾರ ಅಥವಾ ತೆಗೆದ್ಬಿಟ್ರ ಸರ್? ಆ ಸೆಕ್ಯೂರಿಟಿ ಗಾರ್ಡು ಇದು ಯಾವಾಗಿಂದ ಸರ್? ಅವಾಗ ಒಂದು 27-28 ವರ್ಷ ಮುಂಚೆದ ಕತೆ ಇದು. ಆವಾಗಲೇ ವಯಸ್ಸಾಗಿತ್ತು ಅವ್ರಿಗೆ. ಈಗ ಎಲ್ಲಿದಾರೋ ಏನು ಇದಾರೋ ಇಲ್ಲ. ಸಾಕಷ್ಟು ಕಾಕತಾಳೀಯಗಳಾಗಿದೆ. ರಾಜೇಶ್ ಖನ್ನಾ ಅವರ ಹತ್ರ ನೀವು ಕೆಲಸ ಕೇಳ್ಕೊಂಡು ಹೋಗಿದ್ರಂತೆ, ಅದು ಕೂಡ ಕಾಕತಾಳೀಯನೇ? ಹೌದು ಸರ್, ಕೆಲಸ ಕೇಳ್ಕೊಂಡು ಹೋಗಿದ್ದೆ. ಮತ್ತೆ ಅವ್ರು ನಿಮ್ಮನ್ನ ಮೀಟ್ ಮಾಡದೆ ಹೊರಟೋದ್ರು? ಇಲ್ಲ ಸರ್, ಆ ಥರ ಮಾಡಿಲ್ಲ. ಅವರು ನನ್ನ ಭೇಟಿ ಮಾಡಿದ್ರು. ಅವರು, ನೀವು ಬರೇ ಮನೆ ಮುರಿಯ ಮಾತಾಡ್ತಿರಲ್ಲ ಸರ್. ಖಂಡಿತ ನಾನು ಅವ್ರ ಆಫೀಸ್ಗೆ ಹೋದಾಗ, ಅವ್ರನ್ನ ಮೀಟ್ ಆಗಕ್ಕೆ ಹೋದಾಗ ಅವ್ರು ನನ್ನ ಭೇಟಿ ಮಾಡಿದ್ರು, ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು. ಆವಾಗ ಅವರು ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ರು, ಚಂಕಿ ಪಾಂಡೆ ಹೀರೋ. ಆ ಸಿನಿಮಾಗೆ ಜೈ ಶಿವಶಂಕರ್ ಆ ಸಿನಿಮಾ ಮಾಡ್ತಾ ಇದ್ರು. ಆವಾಗ ಅವ್ರು ಹೇಳಿದ್ರು, ಇಲ್ಲ ಇದ್ರಲ್ಲಿ ರೋಲ್ ಮುಗ್ದೋಗಿದೆ, ಯಾವ್ದಾದ್ರು ಮಾಡುವಾಗ ಹೇಳ್ತೀನಿ ನಿನಗೆ ಅಂತ. ಅವತ್ತು ನಿಮ್ಗೆ ಅನ್ಸಿರ್ಲಿಲ್ವಾ ನಾನು ಇವರ ಮಗಳನ್ನೇ ಮದುವೆ ಆಗ್ತೀನಿ? ಇಲ್ಲ ಸರ್, ಖಂಡಿತ ಅನ್ಕೊಂಡಿರ್ಲಿಲ್ಲ. ಇದನ್ನ ಯಾರು ಯೋಚನೆ ಮಾಡೋಕ್ಕಾಗುತ್ತೆ ಸರ್? ಆ ಥರ ಯಾರಾದ್ರೂ ಮೊದಲೇ ಗೊತ್ತಾಗಿದ್ದಿದ್ರೆ ದೇವ್ರ ಅಂತ ಅವ್ನ ಮುಂದೆ ಬಂದಿರಲಿಲ್ಲ ನನಗೆ. ಅದೃಷ್ಟ ನಿಮ್ಮನ್ನ ಎಲ್ಲಿಂದ ಎಲ್ಲಿಗೆ ತಲುಪಿಸಿದೆ ಇವತ್ತು? ಹೌದು ಸರ್, ಅದೃಷ್ಟನೇ ತಂದು ನಿಲ್ಸಿದೆ ಇಲ್ಲಿಗೆ. ಮತ್ತೆ ತಂದೆ ತಾಯಿಯ ಆಶೀರ್ವಾದ, ಪ್ರೀತಿ ಮತ್ತೆ ಶ್ರಮ ಕೂಡ. ಶ್ರಮ ಖಂಡಿತ ಬೇಕು ಸರ್. ಆದ್ರೆ ಜನ ಕೇಳ್ತಾರೆ ಅವರು, ಶ್ರಮ ಮುಖ್ಯನಾ ಅದೃಷ್ಟ ಮುಖ್ಯನಾ ಅಂತ. ಆದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ 65 to 70% ನಾನು ಅದೃಷ್ಟಕ್ಕೆ ವೋಟ್ ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ನೋ, ಮೈ ಎಕ್ಸ್ಪೀರಿಯನ್ಸ್ ಇಸ್ ದ್ಯಾಟ್. ಯಾಕಂದ್ರೆ ನಾನು ಶೂಟಿಂಗಿಗೆ ಅಂತ ಸ್ಟುಡಿಯೋಗಳಲ್ಲಿ ಎಷ್ಟೊಂದ್ಸಲ ಹೋದಾಗ ನನ್ಗಿಂತ ಎಷ್ಟೋ ಗುಡ್ ಲುಕಿಂಗ್ ಹುಡುಗರು ನಿಂತಿರ್ತಾರೆ ಅಲ್ಲಿ, ಹಾರ್ಡ್ ವರ್ಕ್ ಮಾಡೋರು. ಅವರು ಎಷ್ಟು ವರ್ಷದಿಂದ ಕಷ್ಟಪಡ್ತಿರ್ತಾರೆ, ಎಷ್ಟು ಶ್ರಮ ಇರುತ್ತೆ, ಎಷ್ಟು ಚೆನ್ನಾಗಿ ಇರ್ತಾರೆ ಅವ್ರು ನನಗಿಂತ. ಆದ್ರೆ ಬಹುಶಃ ಅವರಲ್ಲಿ ಒಂದೇ ಒಂದು ಕೊರತೆ ಅಂತಂದ್ರೆ ಮೋಸ್ಟ್ಲಿ ಅದೃಷ್ಟ. ಅವರಿಗೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಕೆಲಸ ಸಿಗ್ತಾ ಇಲ್ಲ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ. ಅಂಡ್ ದಟ್ ಈಸ್ ವೇರ್ ಐ ಫೀಲ್ ಇನ್ ದ್ಯಾಟ್ ಪ್ಲೇಸ್ ಐ ಗಾಟ್ ಲಕ್ಕಿ ಅಂಡ್ ಐ ಕೇಮ್ ಅಪ್.